ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀರಾ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ಇಂದು ಬೀದರ್ ಮಹಾನಗರ ಪಾಲಿಕೆ ವ್ಯಾಪ್ತಿ ಬರುವ ಕುಂಬರವಾಡ ಬಡಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕಾಗಿ ಸುಮಾರು 25 ವರ್ಷದಿಂದ ಇಲ್ಲಿ ನಾವು ಜಾಗವನ್ನು ಹಿಡಿದಿದ್ದೇವೆ. ಈ ಒಂದು ಜಾಗದಲ್ಲಿ ನಾವು ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಮಹಾಪರಿನಿರ್ವಾಣದ ದಿವಸದಂದು ನಾವು ಕಾರ್ಯಕ್ರಮವನ್ನು ಸತತವಾಗಿ ಮಾಡಿಕೊಂಡು ಬರ್ತಾ ಇದ್ದೇವೆ ಎಂದು ಗ್ರಾಮಸ್ಥರು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಗಂಗಮ್ಮ ಫೂಲೆ, ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ಹಾಗೂ ಭರತ್ನ ಕಾಂಬ್ಳೆ ಇವರು ಮಾತನಾಡಿ, ಸುಮಾರು 25 ವರ್ಷದಿಂದ ಹಿಡಿದಿರುವ ಭೂಮಿ ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಇಲ್ಲಿ ನಮ್ಮ ಒಂದು ಪ್ರಾಣ ಹೋದ್ರೂ ಕೂಡ ನಾವು ಈ ಭೂಮಿಯನ್ನು ಬಿಡೋದಿಲ್ಲ. ಈ ಒಂದು ಬಡಾವಣೆಯಲ್ಲಿ ಪ್ರತಿಯೊಂದು ಸಮಾಜದ ಭವನಗಳಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಸಂವಿಧಾನವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕಾಗಿ ನಾವು ಹಿಡಿದಿರುವ ಜಾಗವನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಮಹಾನಗರ ಪಾಲಿಕೆಯವರು ವಿನಾಕಾರಣ ಬಂದು ಇಲ್ಲಿ ನಮ್ಮ ನೀಲಿ ಧ್ವಜವನ್ನು ತೆರವುಗೊಳಿಸಿದರೆ ಇದು ಅವರ ಸಂಬಂಧಕ್ಕೆ ಅಲ್ಲ ಎಂದು ಮಾತನಾಡಿದರು. ಇದು ಭೂಮಿ ಸರ್ಕಾರಿ ಜಮೀನೆಂದು ನಾವು ಹಿಡಿದಿದ್ದೇವೆ. ಸುಮಾರು 25 ವರ್ಷದಿಂದ ಈ ಒಂದು ಜಾಗದಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೇವೆ. ವಿನಾಕಾರಣ ಮಹಾನಗರ ಪಾಲಿಕೆಯ ಕೆಲವು ಅಧಿಕಾರಿಗಳು ಬಂದು ಇಲ್ಲಿನ ನೀಲಿ ಧ್ವಜವನ್ನು ತೆರವುಗೊಳಿಸಿದರೆ ಒಂದು ವೇಳೆ ಇಲ್ಲಿ ಯಾರಿದಾದರೂ ಜೀವಕ್ಕೆ ಏನಾದರೂ ಅನಾಹುತ ಆದರೆ ಬೀದರಿನ ಜಿಲ್ಲಾ ಆಡಳಿತವೇ ನೇರ ಹೊಣೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುಬ್ಬಣ್ಣ ಕರಕನಳ್ಳಿ ಅವರು, ಚುನಾವಣೆ ಬಂದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿ ಮತವನ್ನು ಬೇಡುತ್ತೀರಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನಕ್ಕೆ ಇದು ಒಂದು ಭೂಮಿ ತಾವು ಮಾಡಿಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ನಿರ್ಮಾಣ ಮಾಡೋಕ್ಕೆ ತಮ್ಗೆ ಆಗ್ತಾ ಇಲ್ಲ ಅಂದರೆ ತಾವು ಓಟು ಯಾವ ಅದರ ಮೇಲೆ ಕೇಳುತ್ತೀರಿ ಎಂದು ಮಾತನಾಡಿದರು. ಅದಕ್ಕಾಗಿ ಇಲ್ಲಿ ಸುಮಾರು 55 ವರ್ಷದಿಂದ 60 ವರ್ಷದ ಮೇಲ್ಪಟ್ಟ ಮಹಿಳೆಯರು ಮತ್ತು ಗ್ರಾಮಸ್ಥರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇಲ್ಲಿ ಎಲ್ಲ BP ಶುಗರ್ ಇದ್ದಂಥ ಎಲ್ಲ ಮಹಿಳೆಯರು ಪುರುಷರಿದ್ದಾರೆ. ಇಲ್ಲಿ ಯಾರದಾದ್ರೂ ಜೀವಕ್ಕೆ ಏನಾದರೂ ಅನಾಹುತ ಆದರೆ ನೇರ ಹೊಣೆ ಜಿಲ್ಲಾಡಳಿತ ಬರ್ತದೆಂದು ಮಾತನಾಡಿದರೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ನನ್ನ ಹೆಸರು ಗಂಗಮ್ಮ ಫುಲೆ ಅಂತ. ನಾ ಇರೋದು ಇಲ್ಲೇ ಲೋಕಲ್ನಲ್ಲಿ. ಇದು ಕುಂಬಾರವಾಡನಲ್ಲಿ ನಮ್ಮ ಅಕ್ಕ ತಂಗಿಯರೇನು 20 ವರ್ಷಲಿಂದು ಇದು ಜಾಗ ಏನು ಕಬ್ಜಾ ಮಾಡ್ಕೊತ ಬಂದಿದ್ದಾರೆ. ಇವತ್ತಿನವರೆಗೂ ಇದು ಜಾಗ ನಮ್ಮ ಅಂಡರ್ದಾಗ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಭಾಳ ನೋವು ಆಗ್ತಾಯಿದೆ. ಇಲ್ಲಿ ಒಂದು ಅಂಬೇಡ್ಕರ್ ಭವನ ಎಲ್ಲ ಮಂದಿರಗಳು ಅವ ಅಂತ ಹೇಳ್ತಾ ಇದ್ದಾರೆ. ಚರ್ಚ್ ಇದೆ, ಅಂಬಾಬಾಯಿ ಗುಡಿ ಇದೆ, ಪಾಂಡುರಂಗ ಮಂದಿರ ಇದೆ, ಏನೇನು ಗುಡಿಗಳವ. ನಮ್ಮದು ಒಂದು ಗುಡಿ ಇಲ್ಲ ಅಂತ ನಮ್ಮ ಹೆಣ್ಮಕ್ಳ ಬಳಿ ಏನು ಕಳ್ಕಳಿ ಬಂದದ. ಇವತ್ತು 20 ವರ್ಷದಿಂದ ಇದು ಜಾಗ ಕಬ್ಜಾ ಮಾಡಿ ಕುಂತಿದಾರಂತ. ಇದು ಝಂಡಾ ತೆಗಿಲಾಕ ಯಾಕೆ ಏನು ಕಾರಣ ಇದೆ? ನಮಗೆ ಯಾಕೆ ನಮಗೆ ಹರೆಸ್ಮೆಂಟ್ ಮಾಡ್ತಾ ಇದ್ದಾರೆ? ದಲಿತರಿಗೆ ಯಾಕೆ ಹರೆಸ್ಮೆಂಟ್ ಆಗ್ತಾಯಿದೆ? ಎಲ್ಲ ಕಡೆ ನಮ್ಮ ಮೇಲೆ ಯಾಕೆ ದೌರ್ಜನ್ಯ ಆಗ್ತಾಯಿದೆ? ಇದು ಸರ್ಕಾರ ಭಾಳ ನಮ್ಮ ಮೇಲೆ ಹರೆಸ್ಮೆಂಟ್ ಮಾಡ್ತಾಯಿದೆ. ಆದ್ರೂ ಕೂಡ ಇದು ಜಾಗ ನಮ್ಮ ಅಂಡರ್ದಾಗ ಬರೋವರಿಗೂ ನಾವು ಇಲ್ಲಿಂದ ಹೇಳೋದಿಲ್ಲ. ರಕ್ತದ ಖಾಲಿ ಯಾಕೆ ಹಾರಲ್ಲ? ನಾವು ಹೆಣ್ಮಕ್ಳು ಅದಕ್ಕೆ ತಯಾರಿ ಇದ್ದೆವು. ಯಾಕಂದರೆ ನಮ್ಮ ಅಣ್ಣ ತಮ್ಮ ನಮ್ಮ ಬೆನ್ನಿಗೆ ಹಿಂದಿದ್ರು ನಾವು ಎಲ್ಲ ರೀತಿಯಿಂದ ಸಹಾಯ ಮಾಡ್ತೇವೆ. ಇದು ಜಾಗ ನಮ್ಮ ಅಂಡರ್ದಾಗ ಬರೋವರೆಗೂ ಇದು ಸರ್ವೆ ನಂಬರ್ ಸುಭಾಷ್ ಅಣ್ಣವ್ರು ಹೇಳಿದ್ರು. ಸರ್ವೆ ನಂಬರ್ ಅಷ್ಟೇ ನನಗೆ ಐಡಿಯಾ ಇಲ್ಲ. ಆದ್ರೂ ಕೂಡ ಇದು ನಮ್ಮ ಇಲ್ಲಿ ರೋಡಿಗೆ ಅಂಬೇಡ್ಕರ್ ಭವನ ಆಗಬೇಕು, ಒಂದು ಬುದ್ಧ ಮಂದಿರ ಆಗಬೇಕು ಅಂತ ನಮ್ಮದು ಒಂದು ಭಾಳ ಆಸೆ ಇದೆ. ನಮ್ಮ ಹೆಣ್ಮಕ್ಳದು ಎಲ್ಲ ಕಡೆ ನಮ್ಮ ವಿಹಾರಗಳಿದೆ, ಇಲ್ಲಿ ಇಲ್ಲ ಅಂತ ನಮಗೆ ಭಾಳ ನೋವಾಗ್ತಾಯಿದೆ. ಇದು ಎಲ್ಲಿವರೆಗೂ ನಮ್ಮದು ಗೆಲುವು ಆಗೋದಿಲ್ಲ, ಅಲ್ಲಿವರೆಗೂ ಹೋರಾಟ ಮಾಡಿ ಇದು ಜಾಗವನ್ನು ಕಬ್ಜಾ ಮಾಡ್ತೇವೆ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ನಮ್ಮ ಬುದ್ಧ, ನಮ್ಮ ಬುದ್ಧ. ನ್ಯಾಯವರೆಗೆ ಹೋರಾಟ. ಪ್ರಜಾಪ್ರಭುತ್ವಕ್ಕೆ ಕೇಳ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಎಲ್ಲರಿಗೂ ಹಕ್ಕಿದೆ. ಆ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಪೊಲೀಸ್ ಇಲಾಖೆಯವರಾಗಲಿ ಮಹಾನಗರ ಪಾಲಿಕೆಯವರಾಗಲಿ ಮಾಡಬಾರ್ದು. ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈಗಾಗಲೇ ಈ ಖಾಲಿ ಇರ್ತಕ್ಕಂಥ ಜಾಗಕ್ಕೆ ಅಂಬೇಡ್ಕರ್ ಭವನವನ್ನು ಅಡಿಗಲ್ಲು ಜಿಲ್ಲಾಧಿಕಾರಿಗಳೇ ಬಂದು ನೆರವೇರಿಸಬೇಕು. ಒಂದು ವೇಳೆ ವಿಳಂಬ ಆಗಿದ್ದಲ್ಲಿ ನಾವು ಉಸ್ತುವಾರಿ ಸಚಿವರ ವಿರುದ್ಧ ಈಗೇನು ಹೊಸದಾಗಿ ಮತ್ತೆ
ಮಂತ್ರಿಗಳಾಗಿದ್ದಾರೆ ಈಶ್ವರ್ ಖಂಡ್ರೆ ಅವರು. ಅವ್ರ ಗಮನಕ್ಕೆ ತರ್ತೇವೆ. ನಮ್ಮ ಜಿಲ್ಲೆಯ ಬೀದರ್ ಉತ್ತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಹೀಮ್ ಖಾನ್ ಸಾಹೇಬ್ರಿಗೂ ಗಮನಕ್ಕೆ ತಂದಿದ್ದೇವೆ. ಈ ಎಲೆಕ್ಷನ್ ಬಂದಾಗ ಮತಗಳು ಬೇಕಾದಾಗ ಗಲ್ಲಿ ಬರ್ತೀರಿ, ಗಲ್ಲಿಯ ಸಮಸ್ಯೆಯನ್ನು ನೀವು ಕೇಳಿ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಶಾಸಕರಾದವರು ಮಾಜಿ ಮಂತ್ರಿ ಆದವರು ಮಾಡಬೇಕು, ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮಾಡದೇ ಇದ್ದಲ್ಲಿ ಅದು ಹೋರಾಟದ ರೂಪುರೇಷೆಗಳನ್ನು ಉಗ್ರವಾಗಿ ತಾಳ್ತದೆ. ಈ ಕುಂಬರವಾಡ ಗ್ರಾಮ ಅಷ್ಟೇ ಅಲ್ಲ, ರಾಜ್ಯದ ಎಲ್ಲ ಕಡೆ ಚಳವಳಿಯನ್ನು ಪ್ರಾರಂಭ ಮಾಡಿ ಇಲ್ಲಿ ಯಾವ ಸ್ಥಳದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ನಿರ್ಮಾಣ ಆಗಬೇಕು, ಅದೇ ಸ್ಥಳದಲ್ಲಿ ಭವನವನ್ನು ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಅಡಿಗಲ್ಲು ಹಾಕ್ತಕ್ಕಂಥ ಕೆಲಸವನ್ನು ಮತ್ತು ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಸಹ ಇಲ್ಲಿ ಬಂದು ಈ ಅಡಿಗಲ್ಲು ಸಮಾರಂಭಕ್ಕೆ ಸಹಕಾರ ನೀಡಬೇಕು. ಮತ್ತು ಈ ಭವನವನ್ನು ಕಟ್ಟಬೇಕಾದ್ರೆ ಸುಮಾರು 50 ಲಕ್ಷ ಖರ್ಚು ಬರ್ತದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು 50 ಲಕ್ಷನ ಈ ಭವನ ನಿರ್ಮಾಣ ಮಾಡಲಿಕ್ಕೆ ಕೊಡಬೇಕಂತೇಳಿ ನಾನು ಡಾಕ್ಟರ್ ಸುಬ್ಬಣ್ಣ ಕರಕನಳ್ಳಿ ಸಾಹಿತಿಗಳಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಉದಯ ಜೈ ಭೀಮ್. ನಾವಿಲ್ಲಿ ಕುಂಬರವಾಡ ನಿವಾಸಿಯಾಗಿದ್ದೀವಿ. ಪ್ರತಿಯೊಂದು ಸಮುದಾಯದವರಿಗೆ ಪ್ರತಿಯೊಂದು ದೇವಾಲಯಗಳಾಗಲಿ, ಚರ್ಚ್ ಆಗಲಿ, ಮಸ್ಜಿದ್ ಎಲ್ಲ ಪ್ರತಿಯೊಂದು ಅವ್ರವ್ರಿಗೆ ಸಂಬಂಧಪಟ್ಟಿದಂಗೆ ಅವ್ರವ್ರ ದೇವಾಲಯಗಳು ಅವ. ಆದ್ರೆ ನಮ್ಮದು SC ಸಮುದಾಯದವರಿಗೆ ಇಲ್ಲಿ ವಿಹಾರ ಆಗಲಿ, ಅಂಬೇಡ್ಕರ್ ಭವನ ಆಗಲಿ, ಯಾವುದೇ ಒಂದು ರೀತಿಯ ನಮ್ಗೆ ಇಲ್ಲಿ ಕೂಡ್ಲಿಕ್ಕೆ ಜಾಗ ಇಲ್ಲ. ಅದರ ಸಲುವಾಗಿ ಸತತವಾಗಿ 30 ವರ್ಷಗಳಿಂದ ಈ ಜಾಗವನ್ನು ನಾವು ಇದು ಮಾಡ್ಕೊತ ಹೊಂಟಿವಿ. ಆದ್ರೆ ಈ ಜಾಗದಲ್ಲಿ ನಮ್ಗೆ ಸರ್ಕಾರ ನಮ್ಗೆ ಕೊಡುವ ಹೊಂಟದ. ಅದ್ರ ಸಲುವಾಗಿ ಎಲ್ಲಿವರೆಗೆ ಜಾಗವನ್ನು ನಮ್ಮ ಇದ್ರೊಳಗೆ ಮಾಡಿಕೊಡಲ್ಲ ಅಲ್ಲಿವರೆಗೆ ನಾವು ಈ ಜಾಗ ಬಿಟ್ಟು ತಗ್ಲಲ್ಲ ಅನ್ನುವಂಥ ಒಂದು ಮಾತನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸತತವಾಗಿ 30 ದಿನಗಳಿಂದ ಹೋದ ತಿಂಗಳು 18 ತಾರೀಕಿನ ಹಿಡಿದು ನಾವು ಇದು ಮಾಡ್ತಾ ಇದ್ದೀವಿ. ಆದರೆ ನಮ್ಗೆ ಯಾರನ್ನೂ ಒಟ್ಟ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ಎಲ್ಲಿವರೆಗೆ ಇದು ನಮ್ಗೆ ಸರ್ಕಾರ ನಮ್ಗೆ ನಮ್ಮ ಮಾತಿಗೆ ಇದು ಮಾಡಲ್ಲ ಅಲ್ಲಿವರೆಗೆ ನಾವು ಇಲ್ಲಿಂದ ತಲಗಲ್ಲ. ನಮ್ಮ ಜೀವ ಹೋದ್ರೂ ಸರಿ ನಾವು ಇಲ್ಲೇ ಇರ್ತೀವಿ ಅನ್ನುವಂಥ ಒಂದು ಮಾತನಾಡಿ ನಾನು ಈಗ ಮೊನ್ನೆ ತಾವೆಲ್ಲ ಮಹಾನಗರ ಪಾಲಿಕೆಗೆ ಹೋಗಿದ್ದೀರಿ, ಜಿಲ್ಲಾಧಿಕಾರಿ ಅವ್ರ ಕಚೇರಿಗೆ ಹೋಗಿದ್ದೀರಿ, ಏನಂದ್ರು ಅವರೆಲ್ಲ? ಹೋಗಿವಿ ಸರ, ಆಯ್ತು ಮಾಡ್ತೀವಿ ಅಂತಂದಾರ. ಆದ್ರೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. DC ಆಫೀಸ್ ಮೇಡಮ್ ಅವ್ರಿಗೂ ಹೋಗಿವಿ, ಮನವಿ ಲೆಟರ್ ಕೊಟ್ಟಿವಿ. ಆದರೂ ನಮ್ಗೆ ಯಾವ ರೀತಿಯೂ ರೆಸ್ಪಾನ್ಸ್ ತೋರಿಸಿಲ್ಲ ಅವರು. ಅಂದ್ರೆ ಒಂದು ವೇಳೆ ಅವ್ರು ಯಾವುದೇ ಥರ ಒಂದು ರೆಸ್ಪಾನ್ಸ್ ತಮಗೆ ತೋರಿಸಲಿಲ್ಲ ಅಂದ್ರೆ ಮುಂಬರೋ ದಿನಗಳು ತಾವು ಏನು ಮಾಡಬೇಕು? ನಾವು ಇದೇ ರೀತಿ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಯಾರ್ದು ಈಗ ಮುಂಜಾನೆ ಹಿಡ್ಕೊಂಡು ಕೆಲವ್ರು ಹೆಣ್ಮಕ್ಳು ಊಟ ಮಾಡಿಲ್ಲ, ಕೆಲವ್ರು BP ಅದ, ಶುಗರ್ ಅದ, ಊಟ ಮಾಡಿಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ 2-3 ಆಡಾಡಿ ಚಕ್ಕರ್ ಬಂದು ಬಿದ್ದಾರ. ಅದು ಅವ್ರು ಎಲ್ಲಿವರೆಗೆ ನಮ್ಗೆ ನ್ಯಾಯ ಕೊಡಲ್ಲ ಅಲ್ಲಿವರೆಗೆ ಜಾಗ ಬಿಟ್ಟು ನಾವು ಹೇಳಂಗಿಲ್ಲ. ನಾವು ಸತ್ತೂ ಇದಕ್ಕಾಗಿ ಸಾಯ್ತೀವಿ. ಸುಮಾರು ಸತಿ ಸಮಯವನ್ನು ಕೊಟ್ಟಿದ್ದೀವಿ ಅವ್ರಿಗೆ, ಕೊಟ್ಟರು ಕೂಡ ಇವತ್ತು ನಮ್ಗೆ ಇನ್ನೂ ಸ್ಪಂದಿಸಿಲ್ಲ. ಸೊ ಹೀಗಾಗಿ ನಾವು ಭಾಳ ತುಂಬ ಶಾಂತಿ ರೀತಿಯಿಂದ ನಾವು ಇದು ಕಾಪಾಡಿಕೊಂಡು ಬರ್ತಾಯಿದ್ದೀವಿ. ನಮ್ಮ ಶಾಂತಿ ಎಷ್ಟದ ಅಷ್ಟೇ ನಾವು ನೋಡ್ತೀವಿ. ಮುಂದಿನ ದಿನಗಳಲ್ಲಿ ನಮಗೆ ಸರಿಪಡಿಸಿಲ್ಲ ಅಂದಾಗ ಸುಮಾರು ನಾವು 2000ರಿಂದ 5000 ಜನ ನಾವು ಬೀದಿಗಿಳಿದು ಉಗ್ರವಾದ ಹೋರಾಟ ಮಾಡ್ಲಿಕ್ಕೂ ನಾವು ಹಿಂಜರಿಯಲ್ಲ ಅಂತ ಹೇಳಿ ಸಮಸ್ತ ನಮ್ಮ ಕುಂಬರವಾಡ ಎಲ್ಲ SC ವಾಣಿ ವತಿಯಿಂದ ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರ ವತಿಯಿಂದ ನಮ್ಮ ಕಡೆಯಿಂದನೂ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಸರಿಪಡಿಸ್ಕೊಡ್ಬೇಕು, ಇಲ್ಲಾಂದ್ರೆ ಉಗ್ರವಾದ ಹೋರಾಟ ಮಾಡೋಕ್ಕೆ ನಾವು ನಿಮ್ಗೆ ಜಿಲ್ಲಾಡಳಿತಕ್ಕೆ ನಾವು ಹೇಳ್ತಾ ಇದ್ದೀವಿ. ಯಾವುದೇ ರೀತಿಯಿಂದ ಒಂದು ಇದು ಆದಾಗ ಅದಕ್ಕೆ ಜಿಲ್ಲಾಡಳಿತನೇ ಹೊಣೆ ಆಗಿರ್ತದೆ ಅಂತ ಹೇಳ್ತೀವಿ. ಸರ್, ದಾಖಲಾತಿ ಪ್ರಕಾರ ಈ ಜಮೀನು ಯಾವ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನಾಗಿದೆ ಸರ್? ಇದು ದಾಖಲಾತಿ ಪ್ರಕಾರ ಅಂದಾಗ ಇದು ಸರ್ಕಾರ ಗೋಟನ್ ಜಾಗ ಅದ ಸರ್. ಇದು ಯಾವುದೇ ರೀತಿಯಿಂದ ಯಾರ್ದು ಇದಕ್ಕೆ ಧಾರ್ಮಿಕವಾಗಿ ಯಾರ್ದು ಇದು ಇಲ್ಲ. ಸೊ ಹೀಗಾಗಿ ಇವತ್ತು ನೋಡ್ರಿ, ನೀವು ಕುಂಬರವಾಡದಿಂದ ಇಲ್ಲಿ ಕೆಳಗಡೆ ಹೋಗ್ಬೇಕು, ಕುಂಬರವಾಡ ಕಮ್ಮನಿಂದ ಎಲ್ಲ ನಾವು ಯಾರ್ದೋ ಬಗ್ಗೆದಾಗ ನಾವು ಇದು ಮಾಡ್ತಾ ಇಲ್ಲ, ಟೀಕೆ ಟಿಪ್ಪಣಿ. ಎಲ್ಲ ಜಾತಿ ಧರ್ಮದವರಿಗೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ. ಅಂಥ ಮಹಾನ್ ವ್ಯಕ್ತಿಗೆ ಈ ಥರ ನಮ್ಗೆ ಅವಮಾನ ಆಗ್ತಾ ಇದೆ ಅಂತಂದ್ರೆ ನಾವು ಎಲ್ಲಿರಬೇಕು, ಯಾರಿಗೆ ಕೇಳಬೇಕು ಅನ್ನೋದು ಇವತ್ತು ಪ್ರಶ್ನೆ ಆಗಿದೆ ಸರ್. ಸರ್, ಈಗ ತಾವು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಇದು ಸರ್ಕಾರಿ ಗೌಠಾಣ ಜಾಗ. ಹೌದು. ಇದು ತಹಸೀಲ್ನವ್ರು ಬಂದು ಅಬ್ಜೆಕ್ಷನ್ ಮಾಡಬೇಕು, ಬಟ್ ಮುನ್ಸಿಪಾಲಿಟಿ ಅಬ್ಜೆಕ್ಷನ್ ಮಾಡ್ತಾರೆ. ಹೌದು ಸರ್. ಈಗ ಮುನ್ಸಿಪಾಲಿಟಿ ಅವ್ರು ಬಂದು ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಈ ಜಾಗಕ್ಕೆ ಸಂಬಂಧಪಟ್ಟಂಗ ಅವ್ರ ಕಡೆ ಏನಾದ್ರು ದಾಖಲಾತಿಗಳು ಇವೆಯಾ? ಏನು ದಾಖಲಾತಿ ಪ್ರಶ್ನೆ ಮಾಡಿದ್ದೀರಾ ಲಿಖಿತವಾಗಿ? ಇಲ್ಲ, ಏನು ದಾಖಲಾತಿ. 1978ರಲ್ಲಿ ಕಂದಾಯ ಇಲಾಖೆಯಿಂದ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬೀದರ್ ತಾಲೂಕಿನ 12,500 ಎಕರೆ ಜಮೀನು ಪಟ್ಟಿ ಮಾಡಿ ಕೊಟ್ಟಾಗ ಕುಂಬರವಾಡ ಗ್ರಾಮದ ಸರ್ವೆ ನಂಬರ್ 51 ಹಿಸ್ಸಾ 1 ಮತ್ತು 2 ಕೂಡ ಅರಣ್ಯ ಇಲಾಖೆಗೆ ಹಸ್ತಾಂತರ ಆಗಿರ್ತಕ್ಕಂಥ ಜಮೀನಿದೆ. ಹೌದು.
ಇದಕ್ಕೆ ಆಕ್ಚುಲಿ ಅಬ್ಜೆಕ್ಷನ್ ಮಾಡ್ತಕ್ಕಂಥದ್ದು ಯಾರು? ಅರಣ್ಯ ಇಲಾಖೆಯವರು ಬಂದ್ ಮಾಡಬೇಕು. ಮುನ್ಸಿಪಾಲಿಟಿ ಅವರು ಬಂದ್ ಮಾಡ್ತಾ ಇದಾರಲ್ಲ, ಹೌದು. ಇದಕ್ಕೆ ತಾವೇನು ಹೇಳಿಕ್ ಬಯಸ್ತಾ ಇದ್ದೀರಿ? ಸರ್, ಮುನ್ಸಿಪಾಲ್ಟಿ ಅವ್ರು ಬಂದ್ ಮಾಡ್ತಾ ಇದಾರ. ಅದಕ್ಕೆ ನಾವು ಕೂಡ ಸಾಕಷ್ಟು ಸರ್ತಿ ಎಲ್ಲರಿಗೂ ಮನವಿ ಕೊಟ್ಟಿದ್ದೆವು. ಮನವಿ ಕೊಟ್ಟಾಗ ಅವರು ಏಕಾಏಕಿ ಬಂದು ಯಾವುದೇ ರೀತಿಯಿಂದ ಅದು ಒಂದು ಸಿಸ್ಟಮ್ ಅದ ರೀ. ಯಾವ ರೀತಿಯಿಂದ ನೀವು ಜಂಡ ತೆರವುಗೊಳಿಸ್ತೀರಿ? ಹಿರಿಯರನ್ನ ಕರಿಬೇಕು, ತಹಸೀಲ್ದಾರ್ ಅವ್ರು ಕರಿಬೇಕು, ಸಂಬಂಧಪಟ್ಟಂಥ ಅಧಿಕಾರಿನ ಕರೆದು ಎಲ್ಲರ ಸಮ್ಮುಖದಲ್ಲಿ ಅದು ತೆರವುಗೊಳಿಸ್ಬೇಕು. ನಿಮ್ಗೆ ತೆರವುಗೊಳಿಸೋದು ಅದ ಅಂದ್ರೂ ನೀವು ಏಕಾಏಕಿ ಬಂದು ತೆರವುಗೊಳಿಸ್ತೀರಿ ಅಂದ್ರೆ ಇದು ನಮ್ಗೆ ಭಾಳ ಮನಸ್ಸಿಗೆ ಮತ್ತು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥದ್ದು ಆಗಿದೆ ಇವತ್ತು. ಸರ್, ಒಂದು ವೇಳೆ ಯಾವುದೇ ರೀತಿ ಸರ್ಕಾರದಿಂದ ಸ್ಪಂದನೆ ಬರದಿದ್ದ ಪಕ್ಷದಲ್ಲಿ ತಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ರೂಪುರೇಷೆಯನ್ನು ಸಿದ್ಧಪಡಿಸ್ಲಿಕ್ಕೆ? ಸರ್, ಇವತ್ತು ಬೆಳಗ್ಗೆಯಿಂದ ನಮ್ಮ ಹೆಣ್ಮಕ್ಳು ಇಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಎಲ್ಲರೂ 50ರಿಂದ 55 ಎಲ್ಲರೂ ಏಜ್ ಇದೆ. ಇವತ್ತು ಅವ್ರು ಊಟ ನೀರು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಸರ್. ಅವರೆಲ್ಲರೂ ಇದೇ ಥರ ಕೂತ್ಕೊಂಡಿದ್ದಾರೆ. ಎಲ್ರಿಗೂ BP ಶುಗರ್ ಇದೆ. ಇವತ್ತು ಏನಾದರೂ ಅನಾಹುತ ಆದರೆ ಅದಕ್ಕೆ ಜಿಲ್ಲಾಡಳಿತ ಹೊಣೆ ಇರ್ತಾರೆ ನೋಡಿ ಸರ್. ಏನು ಅಪವಾದ ಮಾಡ್ತಾ ಇದ್ದಾರೆ ಜನ? ಏನಂದ್ರೆ ನಮ್ಮ ಎಡಗೈ ಸಮುದಾಯದವರು ನೇರವಾಗಿ ನಮಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಈ ಜಾಗಕ್ಕೆ? ಮತ್ತು ಅವ್ರಿಗೆ ಏನು ಸಂಬಂಧ ಇದೆ? ಸಂಬಂಧ ಏನಿಲ್ಲ, ಆದರೂ ಕೂಡ ನಮ್ಗೆ ಹಿಂದಿನ ಹಿಡಿದು ಕೂಡ ನಮ್ಗೆ ಟಾರ್ಗೆಟ್ ಮಾಡ್ತಾನೆ ಬರ್ತಾ ಇದ್ದಾರೆ. ನಾವು ಇನ್ನು ಸುಮ್ಮನೆ ಕೊಡ್ತಾ ಇದ್ರು ಕೂಡ ಅವರು ನಮ್ಗೆ ಟಾರ್ಗೆಟೇ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅಂದರೆ ಏನು ಸ್ಥಳಗೋಸ್ಕರ ಟಾರ್ಗೆಟ್ ಮಾಡ್ತಾ ಇದ್ರು? ಹಾಂ, ಇದೇ ಟಾರ್ಗೆಟ್, ಇದೇ ಜಾಗಗಳು, ಯಾವುದೇ ಜಾಗಗಳಿದು ನಮ್ಮ ಅಂಬೇಡ್ಕರ್ ಭವನ ಇಲ್ಲಿಲ್ಲ, ಬೇರೆ ತಳಿ ಎಲ್ಲಾದರೂ ಕೂಡ ಕಬ್ಜಾ ಮಾಡಬೇಕೆಂಬುದೇ ಅವರ ಉದ್ದೇಶ. ಅದೇ ಅವರ ಉದ್ದೇಶವಾಗಿ ನಮ್ಮ ಜೆಂಡಗಳು ಕೆತ್ತಾರೆ, ನಮ್ಮದು ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾರೆ.